ನಮ್ಮ ಜೊತೆ KSCA ವಿನಯ್ ಮೃತ್ಯುಂಜಯ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಸಾಕಷ್ಟು ಪ್ರಿಕಾಷನ್ಸ್ ಅಂದರೆ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೇಷನ್ಸ್ ಏನಿದ್ವು ಅವುಗಳೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡಿದಿರಿ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಸರ್? ಹೌದು ಸರ್, ಇದೊಂದು ಸಂತಸದ ವಿಷಯ ಮತ್ತು ಹೆಚ್ಚು ನಮಗೆ ಸಂತೋಷ ತಂದಿದೆ. ಯಾಕೆಂದರೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮೊಟ್ಟ ಮೊದಲಿಗೆ ಪ್ರಣಾಳಿಕೆಯಲ್ಲಿ ಹೇಳಿದ್ದು ನಾವು ಕ್ರಿಕೆಟ್ನ ಮರಳಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತರ್ತೀವಿ ಅಂತ. ಅದು ಇವತ್ತು ಪೂರೈಕೆ ಆಗಿದೆ. ಒಂದು ಸರ್ಕಾರದಿಂದ ನಮ್ಗೆ ಅನುಮತಿ ಸಿಕ್ಕಿದ್ರು RCB ಅವ್ರ ಕಡೆಯಿಂದ ಅಧಿಕೃತವಾಗಿ ಈಗ ಹೇಳಿದ್ದಾರೆ, ಅವರು 5 ಪಂದ್ಯಗಳನ್ನು ಇಲ್ಲಿ ಆಡ್ತೀವಿ ನಾವು, ಮತ್ತು ಪ್ಲೇ ಆಫ್ ಪಂದ್ಯ ಮತ್ತು ಫೈನಲ್ ಪಂದ್ಯನೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೆಯೋ ಅವಕಾಶಗಳು ಜಾಸ್ತಿ ಇದೆ. ಇನಾಗ್ರೇಷನ್ ಪ್ರೋಗ್ರಾಮ್ ಸರ್, ಇನಾಗ್ರೇಷನ್ ಮ್ಯಾಚ್ ಉದ್ಘಾಟನೆ ಪಂದ್ಯನೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೆಯುತ್ತೆ. ಮೊಟ್ಟ ಮೊದಲ ಪಂದ್ಯ 2026ರಲ್ಲಿ IPL ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ನಡೆಯುತ್ತೆ. ಇದಕ್ಕೆ RCB ಅವರು ಒಪ್ಪಿದ್ದಾರೆ, ಅವರು ನಮಗೆ ಅಧಿಕೃತವಾಗಿ ಹೇಳಿದ್ದಾರೆ ಇಲ್ಲೇ ಆಡ್ತೀವಿ ಅಂತ. ಓಕೆ, ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು ಇಲ್ಲಿ 38,000 ಇದೆ. ಸೊ ಅಷ್ಟು ಜನರಿಗೂ ಅವಕಾಶ ಇದೆಯಾ ಸರ್, ಅಥವಾ ಏನಾದರೂ ಒಂದಷ್ಟು ಕಡಿಮೆ ಏನಾದರೂ ಮಾಡ್ತೀರಾ? ಯಾಕಂದರೆ ಈ ಹಿಂದೆ ಆದ ಇನ್ಸಿಡೆಂಟನ್ನು ಮರೆಯೋಕ್ಕಾಗಲ್ಲ ಸರ್. 38,000 ಅಲ್ಲ, ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದ ಟೋಟಲ್ ಕೆಪಾಸಿಟಿ 32,000. 32,000 ಏನಾಗಿದೆ, ಎಲ್ಲದರಲ್ಲೂ ಪರ್ಮನೆಂಟ್ ಸೀಟಿಂಗ್ ಇದೆ. ಸೊ ಪರ್ಮನೆಂಟ್ ಸೀಟಿಂಗ್ ಇರುವಾಗ ಪ್ರತಿಯೊಬ್ಬರಿಗೂ ಸೀಟ್ ನಂಬರ್ ಇರುತ್ತೆ. ಸೊ ಎಷ್ಟು ಸೀಟ್ಗೆ ಅವಕಾಶ ಇದೆ ಅಷ್ಟು ಟಿಕೆಟ್ ಮಾತ್ರ RCBಗೂ ಮಾರಾಟ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸರ್ ಎಷ್ಟು ಸರ್ ಹೆಚ್ಚುವರಿಯಾಗಿ ಗೇಟ್ಗಳು ಕೆಲವು, ಯಾಕಂದ್ರೆ ಕುನ್ನಾ ಕಮಿಟಿ ಕೊಟ್ಟಂತ ಶಿಫಾರಸುಗಳು, ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಂತ ಶಿಫಾರಸುಗಳು, ಇದರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದಾವೆ, ಇನ್ನು ಇಂಪ್ಲಿಮೆಂಟ್ ಆಗಬೇಕಾಗಿದೆ ಸರ್? ಈಗ ಫೇಸ್ 1 ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಅಂಶಗಳು ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ಫೇಸ್ 2 ಫೇಸ್ 3 ನಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಆಗೋದಿದೆ. ಅದು ಸ್ವಲ್ಪ ಕೆಲವು ಕೆಲಸಗಳು 3 ರಿಂದ 6 ತಿಂಗಳಾಗುತ್ತೆ, ಸ್ವಲ್ಪ ಕೆಲಸಗಳು 6 ತಿಂಗಳಿಂದ 8 ತಿಂಗಳಲ್ಲಾಗುತ್ತೆ. ಇಂಪಾರ್ಟೆಂಟ್ ಥಿಂಗ್ ಯಾವ್ಯಾವ? ಅದು ಗೇಟ್ ಇರ್ಬೋದು. ಫೇಸ್ 1 ನಲ್ಲಿ ಆಗಿರೋ ಗೇಟ್ ಕೆಲಸಗಳೆಲ್ಲ ಫೇಸ್ 1 ನಲ್ಲೇ ಆಗೋಗ್ತಾ ಇದೆ. ಈಗ ಆಲ್ರೆಡಿ ಇರೋದು ಹೆಚ್ಚುವರಿ ಎಷ್ಟು ಗೇಟ್ಗಳನ್ನು ಮಾಡಲಾಗ್ತದೆ ಸರ್? ಇವಾಗ ಟೋಟಲ್ ನಂಬರ್ ಆಫ್ ಗೇಟ್ಸ್ ಅವ್ರು ಏನು ರೆಕಮೆಂಡ್ ಮಾಡಿದ್ರು, ಸುಮಾರು 6 ರಿಂದ 8 ಅಡಿಷನಲ್ ಗೇಟ್ಗಳು ಬಂದಿದೆ. ಅಂಡ್ ಗೇಟಿನ ಅಗಲಗಳು ಜಾಸ್ತಿ ಆಗಿದೆ. ಮೊದಲಿದ್ದಂಥ ಗೇಟ್ಗಳು ಚಿಕ್ಕದಾಗಿತ್ತು, ಈಗ ಮಿನಿಮಮ್ 6 ಮೀಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಮಿನಿಮಮ್ ನಾವು 6ಕ್ಕಿಂತ ಹೆಚ್ಚು 8-9 ಮೀಟರ್ ಅಷ್ಟು ಗೇಟ್ಗಳಿಗೆ ಮಾಡಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ರು. ಸೊ ಎಷ್ಟು ಅಡಿಷನಲ್ ಗೇಟ್ಸ್, ಯಾಕಂದ್ರೆ ಹತ್ಲ ಕಡೆ ಕಬ್ಬನ್ ರೋಡ್ ಅಲ್ಲಿ ಅಗಲವಾಗಿದೆ. ಸೊ ಸಾಕಷ್ಟು ಪ್ರೇಕ್ಷಕರು ಜಾಸ್ತಿ ಕಬ್ಬನ್ ರೋಡ್ ಇಂದ ಒಳಗಡೆಯಿಂದ ಬಂದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಹೆಚ್ಚು ಗೇಟ್ಗಳು ಕಬ್ಬನ್ ರೋಡ್ ಅಲ್ಲಿ ಮಾಡಿದ್ರು. ಓಕೆ, ಇದ್ರ ಜೊತೆಗೆ ಈ ಮಕ್ಕಳು ಮತ್ತೆ ಲೇಡೀಸ್ ಅವರಿಗೆ ಸಪರೇಟ್ ವ್ಯವಸ್ಥೆ ಏನಾದ್ರು ಮಾಡ್ತಿದ್ದೀರಾ? ಇರೋ ಗೇಟ್ ಅಲ್ಲೇನೆ ದೊಡ್ಡ ಗೇಟ್ ಆಗಿರೋದ್ರಿಂದ ಒಂದು ಗೇಟ್ ನಾವು ಸೀಮಿತವಾಗಿ ಮಹಿಳಾ ಮತ್ತು ಮಕ್ಕಳಿಗೆ ಒಳಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಫ್ಯಾಮಿಲಿ ಜೊತೆ ಬಂದ್ರೆ ಅದು ಕಷ್ಟ ಆಗುತ್ತಲ್ವಾ? ಅವರೆಲ್ಲರೂ ಕೂಡ ಆ ಗೇಟ್ ಅಲ್ಲಿ ಎಂಟ್ರಿ ಆಗಕ್ಕಾಗಲ್ಲ. ಫ್ಯಾಮಿಲಿ ಜೊತೆ ಬಂದ್ರೆ ಎಲ್ಲ ಜನರಲ್ ಆಗಿ ಹೋಗ್ಬೇಕು. ಮಹಿಳೆಯರು ಮತ್ತು ಮಕ್ಕಳು ಪ್ರತ್ಯೇಕವಾಗಿ ಬಂದಾಗ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಇದು ಪ್ರತ್ಯೇಕ ಒಂದು ಗೇಟ್ ಇರುತ್ತೆ. ಈ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಇವುಗಳ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ ಇರುತ್ತೆ. ಮತ್ತು ಟಿಕೆಟ್ ಆನ್ಲೈನ್ ಟಿಕೆಟ್ ಮಾತ್ರ ಫೆಸಿಲಿಟಿ, ಆಫ್ಲೈನ್ ಇಲ್ಲಿ ಬಂದು ತಗೊಳ್ಳೋರು ಬಹಳ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇಲ್ಲಿ ಬಂದು ಟಿಕೆಟ್ ಸಿಗ್ಬೋದಾ ಅಂತ ಹೇಳಿ. ಸರ್, ಇದು ಟಿಕೆಟ್ ಮಾರಾಟ ಬಂದು ನಮ್ಮ ಈ ಸ್ಟೇಟ್ ಅಸೋಸಿಯೇಷನ್ ಸಂಬಂಧಪಡಲ್ಲ. ಟಿಕೆಟ್ಸ್ ಮಾರಾಟ ಇರೋದು ಫ್ರಾಂಚೈಸಿಗೆ. ಸೊ RCB ಅವರು ನಿಮ್ಗೆ ಅಧಿಕೃತವಾಗಿ ತಿಳಿಸ್ತಾರೆ ಎಷ್ಟು ಟಿಕೆಟ್ ಹೇಗೆ ಮಾರಾಟ ಮಾಡ್ತಾರೆ, ಯಾವಾಗ ಮಾರಾಟ ಮಾಡ್ತಾರೆ, ಎಷ್ಟು ಮಾರಾಟ ಮಾಡ್ಕೊಳ್ತಾರೆ, ಇದನ್ನೆಲ್ಲ RCB ಅವ್ರು ನಿಮ್ಗೆ ತಿಳಿಸ್ಬೇಕು. ಅದೆಲ್ಲ ಇಟ್ಸ್ ಎ ಫ್ರಾಂಚೈಸಿಸ್ ರೆಸ್ಪಾನ್ಸಿಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ಸೇಲ್ ಆಫ್ ಟಿಕೆಟ್ಸ್. ಈ ರೀತಿಯಾದಂಥ ಇನ್ಸಿಡೆಂಟ್ ಆಗಬಾರ್ದು, ಅದು ಫಸ್ಟ್ ಟೈಮ್ ಆಗಿದೆ. ಇನ್ಫ್ಯಾಕ್ಟ್ ನೋಡಿದ್ರೆ ಇಡೀ ದೇಶದಲ್ಲಿ ಈ ರೀತಿಯಾದಂಥ ಅದ್ಭುತವಾದಂಥ ಕ್ರೀಡಾಂಗಣ ಇನ್ನೆಲ್ಲೂ ಇಲ್ಲ. ಅದನ್ನು ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. ಸೊ ಇಂಥ ಕ್ರೀಡಾಂಗಣದಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ. ಈ ರೀತಿ ಘಟನೆ ಮರುಕಳಿಸದಂತೆ ಇನ್ನೇನು ಸರ್, ಈಗ ಸೆಕ್ಯೂರಿಟಿ ಆಫೀಸರ್ನು ಕೂಡ ನೇಮಕ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ರು, ಏನ್ ಸರ್? ಇಲ್ಲ, ಪ್ರತಿ ವರ್ಷನೂ ಸ್ಟೇಡಿಯಂ ಜವಾಬ್ದಾರಿನೇ ಸೆಕ್ಯೂರಿಟಿ ಆಫೀಸರ್ ನೇಮಕ ಮಾಡಬೇಕಾಗಿರೋದು. ಸೊ ಇರೋದ್ರಲ್ಲಿ ಅದು ಹಿರಿಯಂತರು ಅಂಡ್ ಒಳ್ಳೆ ಕೆಪಾಸಿಟಿ ಇರೋಂಥವ್ರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋಂಥ ಸೆಕ್ಯೂರಿಟಿ ಆಫೀಸರ್ನ ನೇಮಕ ಮಾಡ್ತೀವಿ ಅಂತ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ. ಟಿಕೆಟ್ ವಿಚಾರವಾಗಿ ಇನ್ನೊಂದು ಕೊನೆಯ ವಿಚಾರ, ಆನ್ಲೈನ್ ಮಾತ್ರ ಟಿಕೆಟ್ಗೆ ಇರೋದು ಸರ್ ಅವಕಾಶ? ಆಫ್ಲೈನ್ ಇರೋದೇ ಇಲ್ವಾ ಇಲ್ಲಿ? ಅದು RCB ಅವರೇ ನಿಮ್ಗೆ ಉತ್ತರ ಕೊಡಬೇಕಾಗುತ್ತೆ. RCB ಅವ್ರಿಗೆ ಒಳಪಟ್ಟಿದ್ದು ಅವ್ರು ತೀರ್ಮಾನ ಮಾಡಬೇಕಾಗುತ್ತೆ. ಆನ್ಲೈನ್ ಮಾಡಬೇಕಾ, ಆಫ್ಲೈನ್ ಮಾಡಬೇಕಾ, ಎಷ್ಟು ಆನ್ಲೈನ್ ಎಷ್ಟು ಆಫ್ಲೈನ್, ಇದೆಲ್ಲ ಪ್ರತಿಯೊಂದಕ್ಕೂ RCB ಅವರು ಉತ್ತರ ಕೊಡಬೇಕಾಗುತ್ತೆ. RCB ಅಭಿಮಾನಿಗಳಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಯಾಕಂದ್ರೆ ಕ್ರೌಡ್ ಅಂತೂ ಮ್ಯಾಕ್ಸಿಮಮ್ ಮತ್ತೆ ಶುರುವಾಯಿತು ಅಂದ್ರೆ ಬಂದೇ ಬರ್ತಾರೆ. ಅದು ಇನಾಗ್ರೇಷನ್ ಫಂಕ್ಷನ್ ಅಂತಂದ್ರೆ ಜಾಸ್ತಿನೇ ಇರುತ್ತೆ ಎಕ್ಸ್ಪೆಕ್ಟೇಷನ್.
ಹೇಗೆ ನೀವು ಅವ್ರಿಗೆ ಏನು ಸಜೆಷನ್ ಕೊಡ್ತೀರಿ? ಸರ್ ಏನಿಲ್ಲ, ಕ್ರೌಡ್ ಅವ್ರಿಗೆ ನಾನು ಸ್ವಲ್ಪ ಎಲ್ಲ ಈ ಥರ ಮುಂದೆ ಮುಂದೆ ಜೋರ್ಗೆ ಹೋಗೋದು, ಮೇಲ್ ಬೀಳೋದು ಮತ್ತೊಂದು ಮಾಡಬೇಡಿ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ನೀವು ಗೇಟ್ಗಳು 3-4 ಅವರ್ ಮುಂಚೆನೆ ಗೇಟ್ಗಳು ಓಪನ್ ಮಾಡೋ ಚರ್ಚೆಗಳು ನಡೀತಾ ಇದೆ. ಅದನ್ನೆಲ್ಲರೂ ಒಪ್ಪಿಗೆ ಮಾಡಿದ್ರೆ ದಯವಿಟ್ಟು ತಿಳ್ಕೊಳ್ಳಿ ಎಷ್ಟೊತ್ತಿಗೆ ಗೇಟ್ ಓಪನ್ ಆಗುತ್ತೆ ಅಂತ. ಆ್ಯಂಡ್ ಬರೋದು ಮೆಟ್ರೋ ಆದಷ್ಟು ಬಳಕೆ ಮಾಡಿ, ಸೊ ದಟ್ ವೆಹಿಕಲ್ಸ್ ಓಡಾಟ ತುಂಬ ತೊಂದರೆ ಆಗಿದೆ ಬ್ಯಾಂಗ್ಳೂರಲ್ಲಿ. ಮೆಟ್ರೋ ಯೂಸ್ ಮಾಡಿದಷ್ಟು ಅವ್ರಿಗೆ ಅಷ್ಟು ಅನುಕೂಲ ಆಗುತ್ತೆ. ಮೆಟ್ರೋ ಜೊತೆ ಮಾತುಕತೆಗಳು ನಡೀತಾ ಇದೆ. ಇಲ್ಲಿರೋ ಟಿಕೆಟ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ IPL ಟಿಕೆಟ್ ಇರೋಂಥವ್ರು ಮೆಟ್ರೋ ಓಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಚರ್ಚೆ ನಡೆಸ್ತಾ ಇದ್ದಾರೆ RCB ಅವರು. ಸೊ ಇದನ್ನೆಲ್ಲ ಅವರು ಪೂರ್ಣವಾಗಿ ಬಳಕೆ ಮಾಡ್ಕೊಂಡು ಸಪ್ರೇಟ್ ಪ್ರೈವೇಟ್ ವೆಹಿಕಲ್ಸ್ ತರೋದನ್ನ ಅವರು ದಯವಿಟ್ಟು ಅವಾಯ್ಡ್ ಮಾಡಬೇಕು ಅಂತ. ಸೊ ಇದು KSA ವಿನಯ್ ಮೃತ್ಯುಂಜಯ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.